ಮನುಷ್ಯ ಮನಸ್ಸುಗಳಲ್ಲಿ ಪೂರ್ಣಿಸೋಣ ಎಂಬ ಭಾರತ ದೇಶವೆಂದರೆ ಒಂದು ಸೌಹಾರ್ದ ರೀತಿಯಲ್ಲಿ ಬೆಳೆದಂಥ ದೇಶ. ಆ ಸೌಹಾರ್ದ ನಡಿಗೆಯನ್ನ ಇವತ್ತು ಯಾಕೆ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಎಲ್ಲರಲ್ಲಿ ಆ ಸೌಹಾರ್ದ ಮನೋಭಾವನೆಯನ್ನು ತುಂಬುವುದಕ್ಕೋಸ್ಕರವೇ ಇವತ್ತು ಈ ಒಂದು ನಡಿಗೆಯ ಮುಖಾಂತರ ಎಲ್ಲ ಭಾರತೀಯ ಪ್ರಜೆಗಳಿಗೆ ಸೌಹಾರ್ದ ರೀತಿಯಲ್ಲಿ ಇರುವಂತಹ ತತ್ವ ಸಿದ್ಧಾಂತವನ್ನ ನಾವೆಲ್ಲ ಕಲಿಸಿಕೊಡಬೇಕಾಗಿದೆ. ಯಾಕಂದ್ರೆ ನಮ್ಮ ಸಂವಿಧಾನ ಇವತ್ತು ಏನು ಹೇಳುತ್ತೆ? ಜಾತ್ಯತೀತ ತತ್ವ. ಜಾತ್ಯತೀತ ತತ್ವ ಅಂದ್ರೇನು? ಸೌಹಾರ್ದ ರೀತಿ. ಆ ಮುಖ್ಯವಾದ ಅಂಶವನ್ನೇ ಕೆಲವಷ್ಟು ಪಟಬದ್ಧ ಹಿತಾಸಕ್ತಿಗಳು ಇವತ್ತು ಮರೆತು ಈ ದೇಶವನ್ನ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ದೇಶದ ತತ್ವ ಸಿದ್ಧಾಂತವನ್ನ ಇವತ್ತಿಂದಲ್ಲ, ಇದೆ ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಆ ಪದ್ಧತಿಗಳನ್ನ ಸೌಹಾರ್ದ ರೀತಿಯನ್ನ ಇರುವಂಥದ್ದನ್ನ ಪ್ರಾಕೃತ್ಯವನ್ನ ನಾವು ಉಳಿಸಿ ಬೆಳೆಸುವಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ಈ ಸಂಪೂರ್ಣವಾದ ನಮ್ಮ ಪೂಜ್ಯರಾದಿಯಾಗಿ ಎಲ್ಲ ನಮ್ಮ ನಗರದ ಎಲ್ಲ ಸಮಾಜದ ಮುಖಂಡರೊಂದಿಗೆ ಈ ಒಂದು ಸಮಾಜ ನಡಿಗೆಯನ್ನ ಒಂದು ಯಶಸ್ವಿಗೊಳಿಸೋಣ, ಇದಕ್ಕೆ ಬೆಂಬಲಿಸೋಣ. ಯಾಕಂದ್ರೆ ನಾವು ಇದನ್ನು ಬೆಂಬಲಿಸ್ತೇವೆ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಸೌಹಾರ್ದ ರೀತಿಯಲ್ಲಿ ಜೀವನವನ್ನು ಸಾಗಿಸಿದಾಗ ನಿಜವಾದ ನಾವು ಯಾವ ದೇಶದಲ್ಲಿ ತಿಳಿಸಿದ್ದೀವಿ ಆ ದೇಶಕ್ಕೆ ಇವತ್ತು ನಾವು ಗೌರವವನ್ನು ತಂದಂತಾಗುತ್ತೆ. ಆ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥಿಸಿಕೊಂಡು ಯಾವ ಮನುಷ್ಯ ಯಾವ ಪ್ರಜೆ ಇರ್ತಾನ ಅವನು ನಿಜವಾದ ದೇಶದ ಪ್ರಜೆ ಆಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಭಾರತ ದೇಶದ ಪ್ರಜೆಗಳಾಗಿ ಈ ಸೌಹಾರ್ದ ನಡಿಗೆಯನ್ನು ನಡೆಸುವಂತಹ ಒಂದು 20 ನಗರ ಪ್ರದೇಶಗಳಲ್ಲಿ ನಡೆಯುವಂತಹ ಈ ಸೌಹಾರ್ದವನ್ನು ಯಶಸ್ವಿಯಾಗಲು ಸೌಹಾರ್ದ ರೀತಿಯಲ್ಲಿ ನಾವೆಲ್ಲ ಜೀವನವನ್ನು ಸಾಗಿಸಿ ಒಂದೇ ತಂದೆ ತಾಯಿ ಮಕ್ಕಳ ಆಗಬೇಕು ಕೂಡ ಒಂದೇ ತಂದೆ ತಾಯಿ ಮಕ್ಕಳಾಗಿ ಜೀವಿಸೋದನ್ನ ನಾವೆಲ್ಲ ಕಲಿತು ಭಾರತೀಯ ಪ್ರಜೆಗಳಾಗಿ ನಡೆಯೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಚಾಲನೆ ಕೊಡುವಂತ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF ವತಿಯಿಂದ ರಾಜ್ಯದ 20 ಪ್ರಮುಖ ಪಟ್ಟಣಗಳಲ್ಲಿ ನಡೆಯುತ್ತಿರುವಂತಹ ಸೌಹಾರ್ದ ನಡಿಗೆ ಕಾರ್ಯಕ್ರಮ ಇದೀಗ ಈ ಯಲಕ್ಕಿ ಪಟ್ಟಣದಲ್ಲಿ ಕ್ರಿಶ್ಚಿಯನ್ ಫಾದರ್ಗಳು ವಿಜಯ ಮಂಟಪಗಳನ್ನ ಎಲ್ಲ ಹುನ್ಮದಲ್ಲಿ ಸ್ಮರಿಸಿಕೊಳ್ತಾ ಅದೇ ತರನಾಗಿ ಅದರ ಶ್ರೇಯಸ್ಸ ಮುತ್ತುಗ ಕಾರ್ಯ ಪೂಜೆಗಳು ಕೂಡ ಎಲ್ಲ ಹುನ್ಮದಲ್ಲಿ ಸ್ಮರಿಸಿಕೊಂಡು ಇಂದಿನ ಬಹಳ ವಿಶೇಷವಾದ ಈ ಒಂದು ನಡಿಗೆ ಸೌಹಾರ್ದ ನಡಿಗೆ ಸುಮಾರು ಈ ಕರ್ನಾಟಕ ರಾಜ್ಯದಲ್ಲಿ 20 ದೊಡ್ಡ ದೊಡ್ಡ ನಗರದಲ್ಲಿ ಈ ಸೌಹಾರ್ದ ನಡಿಗೆಯನ್ನ ಇವತ್ತು ಚಾಲನೆಯನ್ನ ನೀಡುವ ಮುಖಾಂತರ ಭಾರತ ದೇಶದ ಒಂದು ತತ್ವ ಸಿದ್ಧಾಂತದ ಮತ್ತು ಭಾರತ ದೇಶದ ಪವಿತ್ರವಾದ ಗ್ರಂಥ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಭಾರತೀಯ ಪ್ರಜೆಗಳಾಗಿ ಈ ಒಂದು ಸೌಹಾರ್ದ ನಡಿಗೆಯ ಈ ಒಂದು ಚಾಲನೆ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ನಮ್ಮ ನಂದಿಗೆಯರಾದಂತಹ ಶರಪ್ಪನ ಆಮ್ದಾಳ್ ಅವರಲ್ಲಿ ಹಾಗೂ ನಮ್ಮ ಅಬ್ಬು ಹಳ್ಳಿಯವರಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಬ್ಬು ಪ್ರಜಾತ್ ಕಟಗಾರ್ ಅವರಲ್ಲಿ ಹಾಗೂ ಬಸವರಾಜ್ ಜಾಲಾಳ್ ಅವರಲ್ಲಿ ಮತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ನಮ್ಮ ಭಾರತ ದೇಶವೆಂದರೆ ಒಂದು ಸೌಹಾರ್ದ ರೀತಿಯಲ್ಲಿ ಬೆಳೆದಂಥ ದೇಶ. ಆ ಸೌಹಾರ್ದ ನಡಿಗೆಯನ್ನ ಇವತ್ತು ಯಾಕೆ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಎಲ್ಲರಲ್ಲಿ ಆ ಸೌಹಾರ್ದ ಮನೋಭಾವನೆಯನ್ನು ತುಂಬುವುದಕ್ಕೋಸ್ಕರವೇ ಇವತ್ತು ಈ ಒಂದು ನಡಿಗೆಯ ಮುಖಾಂತರ ಎಲ್ಲ ಭಾರತೀಯ ಪ್ರಜೆಗಳಿಗೆ ಸೌಹಾರ್ದ ರೀತಿಯಲ್ಲಿ ಇರುವಂತಹ ತತ್ವ ಸಿದ್ಧಾಂತವನ್ನ ನಾವೆಲ್ಲ ಕಲಿಸಿಕೊಡ್ಬೇಕಾಗಿದೆ. ಯಾಕಂದ್ರೆ ನಮ್ಮ ಸಂವಿಧಾನ ಇವತ್ತು ಏನು ಹೇಳುತ್ತೆ? ಜಾತ್ಯತೀತ ತತ್ವ. ಜಾತ್ಯತೀತ ತತ್ವ ಅಂದ್ರೇನು? ಸೌಹಾರ್ದ ರೀತಿಯಲ್ಲಿ ಇರುವಂಥದ್ದು. ಆ ಮುಖ್ಯವಾದ ಅಂಶವನ್ನೇ ಕೆಲವಷ್ಟು ಪಟಬದ್ಧ ಹಿತಾಸಕ್ತಿಗಳು ಇವತ್ತು ಮರೆತು ಈ ದೇಶವನ್ನ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ದೇಶದ ತತ್ವ ಸಿದ್ಧಾಂತವನ್ನ ಇವತ್ತಿಂದಲ್ಲ, ಇದೆ ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಆ ಪದ್ಧತಿಗಳನ್ನ ಸೌಹಾರ್ದ ರೀತಿಯನ್ನ ಇರುವಂಥದ್ದನ್ನ ಪ್ರಾಕೃತ್ಯವನ್ನ ನಾವು ಉಳಿಸಿ ಬೆಳೆಸುವಂಥವ್ರಾಗ್ತದೆ. ಆ ನಿಟ್ಟಿನಲ್ಲಿ ಈ ಸಂಪೂರ್ಣವಾದ ನಮ್ಮ ಪೂಜ್ಯರಾದಿಯಾಗಿ ಎಲ್ಲ ನಮ್ಮ ನಗರದ ಎಲ್ಲ ಸಮಾಜದ ಮುಖಂಡರೊಂದಿಗೆ ಈ ಒಂದು ಸೌಹಾರ್ದ ನಡಿಗೆಯನ್ನ ಇವತ್ತು ಯಶಸ್ವಿಗೊಳಿಸಲ್ಲ, ಇದಕ್ಕೆ ಬೆಂಬಲಿಸಲ್ಲ. ಯಾಕಂದ್ರೆ ನಾವು ಇದನ್ನು ಬೆಂಬಲಿಸ್ತೇವೆ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಸೌಹಾರ್ದ ರೀತಿಯಲ್ಲಿ ಜೀವನವನ್ನು ಸಾಗಿಸಿದಾಗ
ನಿಜವಾಗ್ಲೂ ನಾವು ಈ ಯಾವ ದೇಶದಲ್ಲಿ ತಿಳಿಸಿದೀವಿ ಆ ದೇಶಕ್ಕೆ ಇವತ್ತು ನಾವು ಗೌರವ ತಂದಂತಾಗುತ್ತೆ. ಆ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥಿಸ್ಕೊಂಡು ಯಾವ ಮನುಷ್ಯ ಯಾವ ಪ್ರಜೆ ಇರ್ತಾನ ಅವನು ನಿಜವಾದ ದೇಶದ ಪ್ರಜೆ ಆಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಭಾರತ ದೇಶದ ಪ್ರಜೆಗಳಾಗಿ ಈ ಸೌಹಾರ್ದ ನಡಿಗೆಯನ್ನು ನಡೆಸುವಂತ ಏನು 20 ನಗರ ಪ್ರದೇಶಗಳಲ್ಲಿ ಇವತ್ತು ನಡೆಯುವಂತಹ ಈ ಸೌಹಾರ್ದ ನಡಿಗೆ ಯಶಸ್ವಿಯಾಗಲಿ. ಸೌಹಾರ್ದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸಿ ಒಂದೇ ತಂದೆ ತಾಯಿ ಮಕ್ಕಳ ಆಗದೇ ಇದ್ರೂ ಕೂಡ ಒಂದೇ ತಂದೆ ತಾಯಿ ಮಕ್ಕಳಾಗಿ ಜೀವಿಸೋದನ್ನ ನಾವೆಲ್ಲ ಕಲಿತು ಭಾರತೀಯ ಪ್ರಜೆಗಳಾಗಿ ನಡೆಯೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಚಾಲನೆಗೂ ಈ ಕಾರ್ಯಕ್ರಮದ ಟೈಟಲ್ ಹಂಗಿದೆ, ಏನಿದೆ? ಸೌಹಾರ್ದ ನಡಿಗೆ ಪ್ಲಸ್ ನಡಿಗೆ. ವಿ ಆರ್ ಆಲ್ ನೋ, ನಮಗೆಲ್ಲರಿಗೂ ಗೊತ್ತಿದೆ ನಡಿಗೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಡಿಗೆ ವಾಕಿಂಗ್ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಯಾಕೆ? ಅದು ಎಲ್ಲರಿಗೂ ಬೇಕು. ವಾಕಿಂಗ್ ಅನ್ನೋದು ಎಲ್ಲರಿಗೂ ಬೇಕು. ಯಾಕೆ? ಎಲ್ಲರಿಗೂ ದೇಹ ಒಂದೇ. ದೇಹಕ್ಕೆ ಅವಶ್ಯಕ ಯಾವುದಿದೆ ಅದು ಎಲ್ಲರೂ ಹೇಳೋದೇ ಬೇಕಾಗಿಲ್ಲ, ನಮಗೆ ನಾವೇ ಮಾಡ್ತೀವಿ. ಯಾಕೆ? ತೊಂದರೆ ಆಗೋದು ದೇಹಕ್ಕೆ, ನನ್ನ ದೇಹಕ್ಕೆ, ನನ್ನ ಬಾಡಿಗೆ ತೊಂದರೆ ಆದ್ರೆ ನಾವೊಬ್ಬನೇ ಎಚ್ಚರ. ಇದಕ್ಕೇನು ಬೇಕೋ ಅದನ್ನು ಮಾಡ್ತೀನಿ. ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಯಾವುದು ಹಾಕಬೇಕು ಯಾವುದು ಹಾಕಬಾರ್ದು ಎಚ್ಚರದಿಂದ ನೋಡ್ತೀನಿ. ಚಳಿ ಬಂದರೆ ಹೊಚ್ಕೊತೀನಿ, ಬೇಸಿಗೆ ಆದರೆ ಎ ಸಿ ಹಚ್ಕೊತೀನಿ ಅಲ್ಲ. ಯಾಕೆ? ಇದು ನನ್ನ ದೇಹ, ಇಟ್ಸ್ ಮೈ ಬಾಡಿ. ಈ ದೇಹಕ್ಕೆ ಏನು ಬೇಕು ಅನ್ನೋದು ಇನ್ನೊಬ್ಬರು ಬಂದು ಮೈ ಕಚ್ಚಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಈ ದೇಹದಲ್ಲಿ ಒಳಗಿರುವ ಮನಸ್ಸಿಗೆ ಏನು ಬೇಕಾಗಿದೆ ಅಂತ ನಾವು ಯೋಚನೆ ಮಾಡಿಬಿಟ್ರೆ ಈ ಯಾವ ಕಾರ್ಯಕ್ರಮದ ಅವಶ್ಯಕತೆಯೂ ಇದೆ. ಈ ದೇಹಕ್ಕೆ ಇದೆ, ಈ ದೇಹಕ್ಕೆ ಏನು ಬೇಕಂತ ಗೊತ್ತಿದೆ, ಒಳಗಿರುವ ಮನಸ್ಸಿಗೆ ಏನು ಬೇಕು ಅಂತ ಇಂಥ ಎಲ್ಲರೂ ಓಡಾಡಬೇಕಾಯ್ತಲ್ಲ, 20 ಜಿಲ್ಲೆಗಳಲ್ಲಿ ಇವರು ನಡಿಬೇಕಾಯ್ತಲ್ಲ. ನಿಮ್ಮ ದೇಹದ ಒಳಗಿರುವ ಮನಸ್ಸಿಗೆ ಏನು ಬೇಕು ಅನ್ನೋದು ಮತ್ತೊಬ್ಬರು ಮೈಕ್ ಹಚ್ಕೊಂಡು ಮಾತನಾಡುವಂಥ ಪರಿಸ್ಥಿತಿ ಬರಬೇಕಾದ್ರೆ ಕಾರಣ ಏನು ಅನ್ನೋದನ್ನು ನಮ್ಮ ಫಾದರ್ ಹೇಳಿದ ಹಾಗೆ, ಎಲ್ಲಿಯವರೆಗೆ ನಾವು ಇನ್ನೊಬ್ಬರ ಮೇಲೆ ಬೆರಳು ಮಾಡುವುದನ್ನು ಬಿಟ್ಟು ನಮ್ಮನ್ನು ನಾವು ತಿದ್ದಿಕೊಳ್ತೀವಿಯೋ ಅವಾಗ ಮಾತ್ರ ಒಳಗೆ ಸೌಹಾರ್ದ ಬರಲಿಕ್ಕೆ ಸಾಧ್ಯ.